ಸಾಮಾಜಿಕ ಬದ್ಧತೆ ಇರುವುದು. ಇವರೆಲ್ಲರ ಸಮ್ಮೇಳನದಲ್ಲಿ ಅತ್ಯಂತ ಉತ್ಸಾಹದಿಂದ ಅತ್ಯಂತ ಖುಷಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಿಂದ ನಾನು ಇವತ್ತಿಗೆ ಬಂದಿದ್ದೇನೆ. ಅದಕ್ಕೆ ಒಂದೇ ಒಂದು ಕಾರಣ ಅಂದರೆ ಸುಮಾರು 45 ವರ್ಷಗಳಿಂದ ನನ್ನನ್ನು ಜಾದು ಜಗತ್ತಿಗೆ ಪರಿಚಯಿಸಿ ಜಗತ್ತಿನ 45 ದೇಶ ತಿರುಗಲಿಕ್ಕೆ ಒಂದು ಹೆದ್ದಾರಿಯನ್ನು ಮಾಡಿಕೊಟ್ಟಂತಹ, ನನ್ನ ರೂಪಕ್ಕೆ ಸ್ವರೂಪವನ್ನು ಕೊಟ್ಟಂತಹ, ನನಗೊಂದು ಸಂಸ್ಕಾರ ಕೊಟ್ಟು ನನ್ನನ್ನು ಇವತ್ತು ಇಲ್ಲಿಯ ತನಕ ತಂದು ನಿಲ್ಲಿಸಿದಂತಹ ಒಂದು ಪ್ರೇರಣೆ ಕೊಟ್ಟಂತಹ ಪ್ರೊಫೆಸರ್ ಶಂಕರ್ ಅವರ ಅಭಿನಂದನಾ ಸಭೆ ಅನ್ನುವ ಒಂದು ವಿಶೇಷವಾದಂತಹ ಒಂದು ವಿಶಿಷ್ಟವಾದಂತಹ ಕಾರಣಕ್ಕೆ ನಾನು ಇವತ್ತು ಇಲ್ಲಿ ಸೇರಿದ್ದೇನೆ. ಸಾಧನೆಯನ್ನ ಎಲ್ಲರೂ ಒಪ್ಪುತ್ತಾರೆ ಅಂತಿಲ್ಲ, ಆದರೆ ಉಡುಪಿಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕಳೆದ 1.5 ತಿಂಗಳಿಂದ ನನಗೆ ಗೊತ್ತಿದ್ದ ಹಾಗೆ ಒಂದು ರೀತಿಯ ಜಾತ್ರೆಯ ರೂಪದಲ್ಲಿ ಎಲ್ಲರ ಮನೆಗಳನ್ನು ಸಂಪರ್ಕಿಸಿ ಯಾರಿಗೆಲ್ಲ ಪರಿಚಯ ಇದೆ ಅವನ್ನೆಲ್ಲರೂ ಒಬ್ಬರು ಸೇರಿಕೊಂಡು ಇದೊಂಥರ ಅಭಿನಂದನ ಅನ್ನೋದಕ್ಕಿಂತಲೂ ಶಂಕರೋತ್ಸವದ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಿದಾರಲ್ಲ. ಹಾಗಾಗಿ ನನಗೆ ಶಂಕರನ್ನು ಅಭಿನಂದಿಸಬೇಕಾ ಅಥವಾ ಇಂತಹ ಒಂದು ವಿಶಿಷ್ಟವಾದಂತಹ ಈ ಕಲಾವಿದನನ್ನು ಗುರುತಿಸಿ ಇವರನ್ನ ಈ ಮಟ್ಟದಲ್ಲಿ ನಾವು ಜನರಿಗೆ ತೋರಿಸ್ಬೇಕು ಅನ್ನತಕ್ಕಂಥ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿದಂಥ ಈ ಸಮಿತಿಯವ್ರನ್ನ ಅಭಿನಂದಿಸಬೇಕಾ ಆ ಕನ್ಫ್ಯೂಷನ್ ಅಲ್ಲಿ ನಾನಿದ್ದೇನೆ. ಯಾಕಂದ್ರೆ ಜಾದು ಅನ್ನುವಂಥದ್ದು ಸಂಸ್ಕೃತಿ ಇಲಾಖೆಯವರ ಅಧಿಕಾರಿಯವರಿಗೆ ಇರೋದ್ರಿಂದ ಕಳೆದ ಹಲವು ದಶಕಗಳಿಂದ ಜಾದು ಅನ್ನುವಂಥದ್ದು ಸಂವೇದನೆ ಇಲ್ಲದಂತಹ ಕಲೆ, ಸಂವಹನ ಇಲ್ಲದಂತಹ ಕಲೆ ಅಂತಕ್ಕಂಥದ್ದು ಸರ್ಕಾರ ತಿಳ್ಕೊಂಡಾಗಿದೆ. ಇಡೀ ನಮ್ಮ ರಾಜ್ಯದ ಯಾವುದೇ ಜಿಲ್ಲಾ ಪ್ರಶಸ್ತಿ ಇರಲಿ, ಸರ್ಕಾರದ ರಾಜ್ಯ ಪ್ರಶಸ್ತಿಗಳಿರಲಿ, ಜಾದೂಗಾರನ ಹುಡುಕಿ ಬರೋದು ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಕಾರಣ ಕೇಳಿದ್ರೆ ಈಗಾಗಲೇ ಹಿಂದಿನ ಒಂದು 30 ವರ್ಷದ ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ ಇದ್ದಂಥ ಕೆಲವರನ್ನ ಕಾರಣ ಕೇಳಿದ್ರೆ ಇದು ಸಂವೇದನಾಶೀಲತೆ ಸೃಜನಶೀಲತೆಯನ್ನು ಬಿತ್ತುವ ಕಲೆ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದಾಗ ರೋಮಾಂಚನ ಆಗುತ್ತೆ. 6 ದಶಕಗಳಿಂದ ಲಕ್ಷಾಂತರ ಜನರ ಹೃದಯ ಸಿಂಹಾಸನದಲ್ಲಿ ಕುಳಿತಿರತಕ್ಕಂಥ ನಮ್ಮ ಪ್ರೊಫೆಸರ್ ಶಂಕರ್ ಅವರಿಗೆ ಸಂವೇದನೆ ಇಲ್ಲದ ಕೃತಿ ಆಗಿದ್ರೆ ಅದು ಸಾಧ್ಯ ಇದೆಯಾ? ಭಾರತದಲ್ಲಿ ಒಂದು ವೇದಿಕೆಯ ಮೇಲೆ ಯಾವುದೇ ರಂಗ ಪ್ರಯೋಗಗಳನ್ನ ಜನರಿಗೆ ತಲುಪಿಸ್ಲಿಕ್ಕೆ, ಸಂವಹನ ಮಾಡಲಿಕ್ಕೆ ಅದರಲ್ಲಿ ಸಂವೇದನಾಶೀಲತೆ ಇಲ್ಲದಿದ್ರೆ ಸಾಧ್ಯ ಇದೆಯಾ? ಈ ಪ್ರಶ್ನೆ ಆಗಾಗ್ಗೆ ಕಾಡ್ತಾ ಇದೆ. ಇದು ರಂಗಭೂಮಿಯೂ ಹೌದು, ಅತ್ಯಂತ ಆಧುನಿಕ ಕಲೆಯೂ ಹೌದು. ಇದರಲ್ಲಿ ಇಲ್ಲದ ಸಂಸ್ಕಾರ ಇಲ್ಲ. ಇಂತಹ ಒಂದು ವಿಭಿನ್ನವಾದಂಥ ಈ ಕಲೆ ವಿಶೇಷವಾಗಿ ಕೇರಳ ಮತ್ತು ಬಂಗಾಳದಲ್ಲಿ ಆ ಕಾಲದಲ್ಲಿ ಬಹಳ ರಾಜರು ಆಶ್ರಯವನ್ನು ಕೊಡ್ತಾ ಇರತಕ್ಕಂಥ ಕಲೆ ಇದು. ಆಸ್ಥಾನದಲ್ಲಿ ಹಾಸ್ಯಗಾರರಿದ್ರು, ಆಸ್ಥಾನದಲ್ಲಿ ಸಂಗೀತಗಾರರಿದ್ರು, ಆಸ್ಥಾನದಲ್ಲಿ ಬೇರೆ ಬೇರೆ ಪ್ರಕಾರಗಳ ಸಲಹೆ ಕೊಡ್ತಕ್ಕಂಥ ಇದ್ದವರು. ಹಾಗೆ ಆಸ್ಥಾನದಲ್ಲಿ ಜಾದೂಗಾರರು ಕೂಡ ಇದ್ರು ಅನ್ನೋದನ್ನು ನಾನು ಕೇಳಲ್ಪಟ್ಟಿದ್ದೇನೆ ಮಹಾರಾಷ್ಟ್ರದ ಒಬ್ಬ ಚಿಂತಕನ ಮೂಲಕ. ಮಹಾರಾಷ್ಟ್ರದ ಪ್ರವಾಸದಲ್ಲಿದ್ದಾಗ ಅವರು ನೇರ ನನಗೆ ಹೇಳಿದ್ದು, ಜಾದು ಅನ್ನುವಂಥದ್ದು ರಾಜಾಶ್ರಯ ಪಡೆದಂಥ ಒಂದು ಕಲೆ ಭಾರತದಲ್ಲಿ. ಇದು ನಮ್ಮ ಪೌರಾಣಿಕ ಕಥೆಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಮ್ಮ ಕರ್ನಾಟಕದ ಸರ್ಕಾರವನ್ನ ಜಾದು ಕೂಡ ಅತ್ಯಂತ ಅದ್ಭುತವಾದ ಕಲೆ ಅಂತ ಅವರ ಗಮನಕ್ಕೆ ತರೋದು ಹೇಗೆ ಅನ್ನೋದೇ ನಮ್ಮ ಇಡೀ ಸಮೂಹ, ಜಾದೂಗಾರರ ಸಮೂಹಕ್ಕೆ ಇಷ್ಟು ತನಕ ಉತ್ತರ ಸಿಗಲಿಲ್ಲ. ಅದಕ್ಕೊಂದು ಉತ್ತರ ಸಿಗೋದಿದ್ರೆ ಇವತ್ತು ಏನು ಈ ಜಾದೂ ನಗರಿ, ಜಾದೂಗಾರ ಕೃಷ್ಣನ ಗಾರುಡಿ ನಗರಿ, ಈ ಉಡುಪಿಯ ಜನ ಹಿರಿಯರಾಗಿದ್ದಾರೆ, ಅವರು ಇವತ್ತು ಇಡೀ ಈ ಒಂದು ಸಮಾರಂಭ ಮಾಡಿ ನಮ್ಮ ಕ್ಷೇತ್ರಕ್ಕೆ ಒಂದು ಅಭಿನಂದನೆಯನ್ನು ಕೊಟ್ಟಿದ್ದಾರೆ. ನನ್ನ ಬರೇ ಜಾದೂಗಾರರಾಗಿ ಹಲವು ಜನರಿಗೆ ಅಭಿನಂದನೆಯನ್ನು ನಾವು ನೋಡ್ತೇವೆ. ಹಲವು ಕಾರಣಗಳಿಗೆ ಹಲವರಿಗೆ ಅಭಿನಂದನೆಯನ್ನು ಸಿಗುತ್ತಾ ಇರುತ್ತೆ. ಉದ್ಯಮಿಗಳಿಗೆ ಸಿಗುತ್ತೆ, ರಾಜಕಾರಣಿಗಳಿಗೆ ಸಿಗುತ್ತೆ, ನಾಯಕರಿಗೆ ಸಿಗುತ್ತೆ. ಆದರೆ ಶಂಕರ್ ಅವರಿಗೆ ಅಭಿನಂದನೆ ಇವತ್ತು ಸಿಗ್ತಾ ಇರೋದು ಹಲವು ಕಾರಣಗಳಿಗಲ್ಲ, ಅದು ಅವರ ಅಂತಃಕರಣಕ್ಕಾಗಿ. ಎಂಥದಲ್ಲಿ 1980ನೇ ಇಸ್ವಿಯಲ್ಲಿ ಅವರದೊಂದು ಕಾರ್ಯಕ್ರಮವನ್ನು ನಮ್ಮೂರಿನಲ್ಲಿ ನಾವು ಅರೇಂಜ್ ಮಾಡಿದ್ವಿ. ಆ ಕಾರ್ಯಕ್ರಮ